ಟಾಪಿಕ್ ನೋಡೋದಾದರೆ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಅಂದರೆ ತ್ರಿಭುಜಗಳ ರಚನೆ. ಇದು ಕಂಪಲ್ಸರಿ ಆಗಿ ಬರುತ್ತೆ 4 ಮಾರ್ಕ್ಸ್ಗೆ. ತಿಳ್ಕೊಳ್ಳಿ, ಮೊದಲನೇದಾಗಿ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಈ ವರ್ಷದಲ್ಲಿ ನಿಮಗೆ 4 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇದೆ, ಅಥವಾ 4 ಮಾರ್ಕ್ಸ್ ಕೇಳ್ತಾರೆ ಎನ್ನುವಂಥದ್ದು. ಬಿಕಾಸ್ ಹೋದ ವರ್ಷ ನಿಮಗೆ ಅಥವಾ ಹೋದ ಅಕಾಡೆಮಿಕ್ ಇಯರಲ್ಲಿ ನಿಮಗೆ ಈ ಒಂದು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ನಿಮಗೆ 3 ಮಾರ್ಕ್ಸ್ ಕೇಳ್ತಿದ್ರು, ಆದರೆ ಈ ಸಲ 4 ಮಾರ್ಕ್ಸ್ಗೆ ಕೇಳ್ತಾರೆ ಎನ್ನುವಂಥದ್ದು. ಮುಂದಿನ ಒಂದು ಕ್ವಶನ್ಗೆ ಹೋಗೋದಾದರೆ ಕನ್ಸ್ಟ್ರಕ್ಷನ್ ಆಫ್ ಓಜಿವ್ನ ರಚನೆ, ಹಾಗೆ ಗ್ರಾಫ್, ಹಾಗೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಅಂದರೆ ಸ್ಪರ್ಶಕಗಳ ರಚನೆ, ಹಾಗೂ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು. ಇವುಗಳೆಲ್ಲವೂ ಕೂಡ ಕಂಪಲ್ಸರಿಯಾಗಿ ಬರುವಂತಹ ಟಾಪಿಕ್ಗಳು. ಓಕೆ, ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ 4 ಮಾರ್ಕ್ಸ್ಗೆ, ಕನ್ಸ್ಟ್ರಕ್ಷನ್ ಆಫ್ ಓಜಿವ್ 3 ಮಾರ್ಕ್ಸ್ಗೆ, ಗ್ರಾಫ್ 4 ಮಾರ್ಕ್ಸ್ಗೆ, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ನಿಮಗೆ 3 ಮಾರ್ಕ್ಸ್ಗೆ, ಹಾಗೆ ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ 2 ಮಾರ್ಕ್ಸ್ಗೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಅಥವಾ ಕ್ವಶನ್ಗೆ ಹೋಗೋದಾದರೆ ಥೀರಮ್ ಅನ್ನುವಂಥದ್ದು. ಈ ಥೀರಮ್ 7 ಥೀರಮ್ ಇದೆ. ಮೊದಲು 8 ಥೀರಮ್ ಇತ್ತು, ಅದರಲ್ಲಿ ಪೈಥಾಗೋರಸ್ನ ವಿಲೋಮ ಪ್ರಮೇಯ ಈಗ ಇರೋದಿಲ್ಲ. ಹಾಗಾದರೆ ಇನ್ನು 7 ಥೀರಮ್ಗೆ 7 ಥೀರಮ್ನ ಕಲ್ತ್ಕೊಂಡ್ರೆ ನಿಮಗೆ ಮಿನಿಮಮ್ ಅಂದರೂ 5+4 ಅಥವಾ 5+3 ಮಾರ್ಕ್ಸ್ಗೆ ನಿಮಗೆ ಬರಬಹುದು ಅನ್ನುವಂಥದ್ದು. ಹಾಗಾಗಿ ಎಲ್ಲ ಪ್ರಮೇಯಗಳನ್ನು ಅಥವಾ ಥೀರಮ್ಸ್ಗಳನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಇನ್ನು ಮುಂದಿನ ಟಾಪಿಕ್ಗೆ ಹೋಗೋದಾದರೆ ಸ್ಟ್ಯಾಟಿಸ್ಟಿಕ್ಸ್, ಫೈಂಡಿಂಗ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಸರಾಸರಿ, ಬಹುಲಕ, ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು. ಸೊ ಇದು ಕೂಡ ಈ 3ರಲ್ಲಿ ಒಂದು ನಿಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನೀಟಾಗಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಈ ಒಂದು ಟಾಪಿಕ್ನ ಮೇಲಿರುವ ಕ್ವಶನ್ಸ್ಗಳನ್ನು. ಇನ್ನು ಮುಂದಿನ ಕ್ವಶನ್ಸ್ಗೆ ಹೋಗೋದಾದರೆ ವರ್ಗ ಸಮೀಕರಣಗಳಿಗೆ ಸೂತ್ರದ ಸಹಾಯದಿಂದ ಮೂಲಗಳನ್ನು ಕಂಡುಹಿಡಿಯುವುದು ಅಂದರೆ ಫೈಂಡ್ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫಾರ್ಮುಲಾ ಮೆಥಡ್ ಅನ್ನುವಂಥದ್ದು. ಇದು ಕೂಡ 2 ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಆಗಿರುವಂತಹ ಟಾಪಿಕ್ ಅನ್ನುವಂಥದ್ದು. ಇನ್ನು ಮುಂದೆ ಹೋಗೋದಾದರೆ ಅಥವಾ ಮುಂದೆ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ನ ಹೇಳೋದಾದರೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಎನಿ ಮೆಥಡ್ ಅನ್ನೋಂತ ಕೊಟ್ಬಿಟ್ಟಿದ್ದೀನಿ. ಸಾರಿ ಚಿಲ್ಡ್ರನ್ಸ್, ಈಗ ನಿಮಗೆ 4 ಮೆಥಡಲ್ಲಿ ಈ ವರ್ಷದಲ್ಲಿ ನಿಮಗೆ ಒಂದೇ ಮೆಥಡ್ ಇದು ಅನ್ನುವಂಥದ್ದು, ಅದು ಕೂಡ ಎಲಿಮಿನೇಷನ್ ಮೆಥಡ್ ಅನ್ನುವಂಥದ್ದು. ಹಾಗಾಗಿ ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಿ ಅನ್ನುವಂಥದ್ದು. ನಿಮಗೆ ಒಂದು ಮೆಥಡನ್ನು ಕೇಳ್ತಾರೆ, ಇನ್ನು ಉಳಿದಿರೋ 3 ಮೆಥಡನ್ನು ಕೇಳೋದಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್, ರೆಡ್ಯೂಸಿಬಲ್ ಮೆಥಡ್ ಮತ್ತು ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಈ 3 ಮೆಥಡ್ಗಳು ಇರುವುದಿಲ್ಲ ಅನ್ನುವಂಥದ್ದು. ಓಕೆ, ಇದು ಕೂಡ ಕಂಪಲ್ಸರಿ ಆಗಿ ಬರುವಂತಹ ಟಾಪಿಕ್. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಎನ್ನುವಂಥದ್ದು. ಓಕೆ, ಇದು ಕೂಡ ಕಂಪಲ್ಸರಿ ಟಾಪಿಕ್ ಆಗಿರುತ್ತೆ. ಇದು ಎಲ್ಲವೂ ಕೂಡ ಕಂಪಲ್ಸರಿ ಆಗಿರೋ ಟಾಪಿಕ್ ಆಗಿರೋದ್ರಿಂದ ಇದರ ಬೇಸ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಟಾಪಿಕ್ಗಳ ಮೇಲೆ ಹೆಚ್ಚಿನದಾಗಿ ಕ್ವಶನ್ಸ್ಗಳನ್ನು ಹಾಕ್ಕೊಂಡು ಸಾಲ್ವ್ ಮಾಡಿ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋವಿಂಗ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತಿಸುವಿಕೆ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವುದು. ಇದು ಕೊಟ್ಟರೂ ಕೊಡಬಹುದು, ಇಲ್ಲದೇ ಇರಬಹುದು, ಆದರೆ ನಿಮಗೆ ಫಾರ್ಮುಲಾ ಮೆಥಡ್ ಅಂತೂ ಇದ್ದೇ ಇರುತ್ತೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಪಾಯಿಂಟ್ಸ್, ಕೊಟ್ಟಿರುವ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಡಿಸ್ಟೆನ್ಸ್ ಫಾರ್ಮುಲಾ, ದೂರವನ್ನು ಕಂಡುಹಿಡಿಯುವ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಕಂಡುಹಿಡಿಯುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ಕೋಆರ್ಡಿನೇಟ್ಸ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಇನ್ ದ ರೇಷಿಯೋ ಅಂದರೆ ಸೆಕ್ಷನ್ ಫಾರ್ಮುಲಾ, ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಡ್ಯಾಶ್ ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ನಿರ್ದೇಶಾಂಕ ಸೂತ್ರವನ್ನು ಉಪಯೋಗಿಸಿ. ಹಾಗಾಗಿ ಇದು ಕೂಡ ಒಂದು ಕಂಪಲ್ಸರಿ ಆದಂತಹ ಟಾಪಿಕ್. ಇದರ ಮೇಲೆ ಒಂದು ಕ್ವಶನ್ ಬರಬಹುದು, ಇದನ್ನು ಕೂಡ ಬರೆದು ನೀಟಾಗಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಚಿಲ್ಡ್ರನ್ಸ್, ಹಾಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವೆಲ್ಲವೂ ಟಾಪಿಕ್ಸ್ಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನುವಂಥದ್ದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ನೀವು ಕೂಡ ಹೋಗಿ ಆ ಒಂದು ವೀಡಿಯೋಸ್ಗಳನ್ನ ನೋಡಿ ಆ ಪ್ರತಿಯೊಂದು ಟಾಪಿಕ್ಗಳ ಮೇಲೆ ನೀವು ಕ್ವಶನ್ಸ್ಗಳನ್ನು ಅಲ್ಲೂ ಕೂಡ ಕೊಟ್ಟಿರ್ತೀನಿ, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು ಅದರ ಬೇಸ್ ಮೇಲೆ ಕೊಟ್ಟಿರುವ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೋದು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಕೊಟ್ಟಿರುವ ಬಿಂದುಗಳಿಗೆ ಅನ್ನುವಂಥದ್ದು. ಇನ್ನು ಮುಂದಿನ ಪಾರ್ಟ್ಗೆ ಹೋಗೋದಾದರೆ ಇಂಪಾರ್ಟೆಂಟ್ ಥಿಯರಮ್ಗಳು ಅಂದರೆ ಪ್ರಮೇಯಗಳು 3 ಅಥವಾ 4 ಅಥವಾ 5 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅನ್ನುವಂಥದ್ದು. ಸೊ ಥೇಲ್ಸ್ ಪ್ರಮೇಯ ಬರಬಹುದು,
ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಬರಬಹುದು. ಕೋ ನಿರ್ಧಾರಕ ಗುಣ ಪ್ರಮೇಯ ಬರಬಹುದು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಬರಬಹುದು. ಪೈಥಾಗೊರಸ್ ಪ್ರಮೇಯ 5 ಮಾರ್ಕ್ಸ್ಗೆ. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತರಣಗಳು 5 ಮಾರ್ಕ್ಸ್ಗೆ. ಹಾಗೆ ವೃತ್ತದ ಮೇಲಿನ 2 ಪ್ರಮೇಯಗಳು 2 ಅಥವಾ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು. ಇನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಥೇಲ್ಸ್ ಥಿಯರಮ್, ಕಾರ್ನರ್ಸ್ ಆಫ್ ಥೇಲ್ಸ್ ಥಿಯರಮ್, ಎ ಕ್ರೈಟೀರಿಯಾ, ಇವುಗಳನ್ನು ನಿಮಗೆ 3 ಅಥವಾ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ಹಾಗೂ ಪೈಥಾಗೊರಸ್ ಥಿಯರಮನ್ನು 5 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಸರ್ಕಲ್ ಚಾಪ್ಟರಲ್ಲಿ ಬರುವ 2 ಥಿಯರಮ್ನ 2 ಅಥವಾ 3 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು. ಇನ್ನು 1 ಮಾರ್ಕ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸ್ಗಳು ಯಾವ್ದ್ಯಾವುದು ಅನ್ನೋಂಥದ್ದು. ಓಕೆ, ಸೊ ಮೊದಲನೇದಾಗಿ ನೋಡೋದಾದರೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ, ಸ್ಟೇಟ್ ಥೇಲ್ಸ್ ಥಿಯರಮ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಹೇಳ್ತಾ ಇರೋವಂಥದ್ರಲ್ಲಿ ಯಾವುದಾದ್ರೂ ಕ್ವಶನ್ಸ್ಗಳು ನಿಮಗೆ ಬಂದೇ ಬರುತ್ತೆ ಅನ್ನೋಂಥದ್ದು. ಇವು ಎಲ್ಲವೂ ಬರುತ್ತೆ ಅನ್ನೋಂಥದ್ದಲ್ಲ, ಆದರೆ ಎಲ್ಲವನ್ನೂ ಕೂಡ ಕಲಿತರೆ ಇದರ ಒಳಗಿರುವಂತಹ ಯಾವುದಾದ್ರೂ ಒಂದು ಕ್ವಶನ್ಸ್ಗಳು ನಿಮಗೆ ಬರುತ್ತೆ ಅನ್ನೋಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವಾಟ್ ಈಸ್ ದ ಅದರ್ ನೇಮ್ ಆಫ್ ಥೇಲ್ಸ್ ಥಿಯರಮ್? ಥೇಲ್ಸ್ ಪ್ರಮೇಯದ ಇನ್ನೊಂದು ಹೆಸರೇನು? ಪೈಥಾಗೊರಸ್ ಥಿಯರಮ್ ಅಂದರೆ ಏನು ಅಥವಾ ಪೈಥಾಗೊರಸ್ ಥಿಯರಮನ್ನು ನಿರೂಪಿಸಿ. ಸ್ಪರ್ಶಕ ಎಂದರೇನು? ಡಿಫೈನ್ ಸೀಕೆಂಟ್. ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್? ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು? ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್? ವರ್ಗ ಸಮೀಕರಣದ ಆದರ್ಶ ರೂಪವೇನು? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಪಾಯಿಂಟ್ಸ್. ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಹಾಗೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್. ಕೊಟ್ಟಿರುವ ಮೂಲ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇವುಗಳೆಲ್ಲ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ ಆ್ಯಸ್ ವೆಲ್ ಆಸ್ ಕ್ವಶನ್ಸ್ ಅನ್ನುವಂಥದ್ದು. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಬಂದರೆ, ಸಮಾಂತರ ಶ್ರೇಣಿ ಪಾಠದಲ್ಲಿ ಬಂದರೆ ಚಿಕ್ಕದಾಗಿ ಫೈಂಡ್ ದ 10th ಟರ್ಮ್ ಅಂತ ಕೇಳಬಹುದು. AP ಕೊಟ್ಟು ಸಮಾಂತರ ಶ್ರೇಣಿಯನ್ನು ಕೊಟ್ಟು 10ನೇ ಪದ ಕಂಡುಹಿಡಿಯಿರಿ ಅಂತ ಕೊಡಬಹುದು. ಫೈಂಡ್ ದ 8th ಟರ್ಮ್, ಸಮಾಂತರ ಶ್ರೇಣಿಯ 8ನೇ ಪದ. ಚಿಲ್ಡ್ರನ್ಸ್, ಇದರಲ್ಲಿ ಎಲ್ಲವನ್ನ ಕೂಡ 1 ಮಾರ್ಕ್ಸ್ ಕ್ವಶನ್ಸ್ ಏನೇನು ಹೇಳ್ತಿದ್ದೀನಿ ಇದೆಲ್ಲವನ್ನೂ ಕೂಡ ಆನ್ಸರ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು, ನಾನು ಅದನ್ನು ನಿಮಗೆ ಆನ್ಸರ್ಸ್ನ ತಿಳಿಸ್ಕೊಡ್ತೀನಿ ಅನ್ನೋಂಥದ್ದು. ಇನ್ನು AP ಕೊಟ್ಟು ಅದರಲ್ಲಿ 10ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಬಹುದು, 10th ಟರ್ಮ್. ಹಾಗೆ ಅದನ್ನು ಕಂಪೇರಿಂಗ್ ದ ರೇಷಿಯೋ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸಲ್ಲಿ ಬರುವಂಥದ್ದು ಅನುಪಾತಗಳನ್ನು ಹೋಲಿಸಿ ಸ್ಥಿರವಾಗಿದೆಯೋ ಅಸ್ಥಿರವಾಗಿದೆಯೋ ಅಥವಾ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಹೌದು ಇಲ್ಲವೋ ಅಂತ ಫೈಂಡ್ ಔಟ್ ಮಾಡುವಂಥದ್ದು ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನುವಂಥದ್ದು ಸಮಾಂತರವಾಗಿರೋ ರೇಖಾತ್ಮಕ ಸಮೀಕರಣದ ಕೆ ಬೆಲೆ ಕಂಡುಹಿಡಿಯಿರಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು. ಇನ್ನು 1 ಮಾರ್ಕ್ಸ್ನ ಇನ್ನೊಂದು ಕ್ವಶನ್ಸ್ನು ಅಥವಾ ಟಾಪಿಕ್ಸ್ ಹೇಳೋದಾದರೆ, ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಅನ್ನುವಂಥದ್ದು. ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ವಿವೇಚಿಸಿ ಅನ್ನುವಂಥದ್ದು. ಇನ್ನು 1 ಮಾರ್ಕ್ಸ್ಗೆ ಮತ್ತೊಂದು ಟಾಪಿಕ್ನ ಹೇಳೋದಾದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಬರುವಂಥದ್ದು ವಿಚ್ ಹ್ಯಾವ್ ಈಕ್ವಲ್ ರೂಟ್ಸ್. ಈಕ್ವಲ್ ರೂಟ್ಸ್ ಅಂದರೆ D = 0 ಬರುತ್ತೆ. ಹಾಗಾಗಿ ಆ ಒಂದು ಪ್ರಾಬ್ಲಮ್ ಬೇಸ್ಡ್ ಪ್ರಾಬ್ಲಮ್ಸ್ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಕನ್ನಡದಲ್ಲಿ ಹೇಳೋದಾದರೆ, ವರ್ಗ ಸಮೀಕರಣಗಳು ಸಮನಾದ 2 ಮೂಲಗಳನ್ನು ಹೊಂದಿದರೆ ಕೆ ಬೆಲೆ ಕಂಡುಹಿಡಿಯಿರಿ ಅನ್ನೋಂಥ ಕ್ವಶನ್. ಹಾಗೆ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ, ಬಿಡಿಸಿ ಸಾಲ್ವ್ ಮಾಡಿ ಚಿಲ್ಡ್ರನ್ಸ್. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಟ್ರಿಗ್ನೋಮೆಟ್ರಿಲಿ ಬರುವಂತಹ ಚಿಕ್ಕ ಚಿಕ್ಕ ಕ್ವಶನ್ಸ್ಗಳು ಬಿಡಿಸಿ ಎನ್ನುವಂಥದ್ದಾಗಲಿ. ಹಾಗೆ 11.3 ಅಭ್ಯಾಸದ ಮೇಲಿನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ಗಳಿದೆ. 11.3 ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ರೆ ಅದರಲ್ಲಿರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ 1 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ರೈಟ್ ದ ಫಾರ್ಮುಲಾಸ್ ಆಫ್ CSA, TSA ಆರ್ ವಾಲ್ಯೂಮ್. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಫಾರ್ಮುಲಾಸನ್ನು ಖಂಡಿತವಾಗ್ಲೂ ಕೇಳ್ತಾರೆ ಅನ್ನುವಂಥದ್ದು. ಸೊ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠದ ಎಲ್ಲ ವಿಸ್ತೀರ್ಣ ಕಂಡುಹಿಡಿಯುವ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ, ಘನಫಲವನ್ನು ಕಂಡುಹಿಡಿಯುವ ಸೂತ್ರಗಳನ್ನು ತಲೆಯಲ್ಲಿಟ್ಕೊಂಡ್ರೆ ನಿಮಗೆ ಒಂದು ಕ್ವಶನ್ನು ನಿಮಗೆ ಕೇಳ್ತಾರೆ, ಸೂತ್ರವನ್ನು ಬರೆಯಿರಿ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ಆಗ ನೀವು 1 ಮಾರ್ಕ್ಸನ್ನು ತಗೋಬೋದು ಅನ್ನುವಂಥದ್ದು. ಹಾಗೆ ಇನ್ನು 2 ಮಾರ್ಕ್ಸ್ನ ಟಾಪಿಕ್ಗೆ ಹೋಗೋದಾದರೆ, ಡಿಸ್ಟೆನ್ಸ್ ಫಾರ್ಮುಲಾ ಬೇಸ್ ಅಂದರೆ ದೂರವನ್ನು ಕಂಡುಹಿಡಿಯುವಂತಹ ಫಾರ್ಮುಲಾ ಬೇಸ್ ಕೆಲವೊಂದು ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದೀನಿ, ಅವುಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ಅನ್ನುವಂಥದ್ದು. ಅಭ್ಯಾಸ 7.1ರ 8ನೇ ಲೆಕ್ಕ, ಅಲ್ಲೂ ಕೂಡ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಯಾವ ಪ್ರಾಬ್ಲಮ್ಮು ಎಲ್ಲೆಲ್ಲಿ ಬರುತ್ತೆ ಅನ್ನುವಂಥದ್ದು. ಅಂದರೆ ಎಕ್ಸಸೈಸ್ 7.1ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳು ಇವು ಚಿಲ್ಡ್ರನ್ಸ್. ಸೊ ಪ್ರಾಕ್ಟೀಸ್ ಮಾಡಿ. ಇನ್ನು ಏರಿಯಾಸ್ ಆಫ್ ಟ್ರಯಾಂಗಲ್ ಅಂದರೆ
ಎಕ್ಸಸೈಸ್ 7.3 ಅಭ್ಯಾಸ 7.3ರಲ್ಲಿ ಬರುವಂತಹ ಲೆಕ್ಕಗಳು ಇವೆಲ್ಲವೂ ಕೂಡ 2 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಇದನ್ನೆಲ್ಲವನ್ನ ಕೂಡ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಕೆಲವೊಂದ್ಸಲಿ ಅದನ್ನೇ ಕೇಳುವಂಥ ಚಾನ್ಸಸ್ ಇರುತ್ತೆ, ಕೆಲವೊಂದ್ಸಲಿ ಆ ಕ್ವಶನ್ನಲ್ಲಿ ಡೇಟಾವನ್ನು ಚೇಂಜ್ ಮಾಡಿ, ಟಾಪಿಕ್ ಇರುತ್ತೆ ಡೇಟಾವನ್ನು ಚೇಂಜ್ ಮಾಡಿ ನಿಮಗೆ ಕೊಡುವಂಥ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಇನ್ನು ಸೆಕ್ಷನ್ ಫಾರ್ಮುಲಾ ಬೇಸ್ ಪ್ರಾಬ್ಲಮ್ಸ್ ಅಂದರೆ ಎಕ್ಸಸೈಸ್ 7.2 ಅದೇ ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಅಭ್ಯಾಸ 7.2ರಲ್ಲಿ ಬರುವಂಥ ಲೆಕ್ಕಗಳನ್ನು ನೀವು ಮಾಡುವಂಥದ್ದು. ಅದರಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳು 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್. ಇನ್ನು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ರಚನೆಗಳು ಪಾಠದ ಅಭ್ಯಾಸ 6.2 ಅಂದರೆ ಎಕ್ಸಸೈಸ್ 6.2 ಅಲ್ಲಿರುವಂಥದ್ದು. ಕನ್ಸ್ಟ್ರಕ್ಷನ್ ಖಂಡಿತವಾಗ್ಲೂ ಬರುತ್ತೆ ಚಿಲ್ಡ್ರನ್ಸ್. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು. 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ ಅನ್ನುವಂಥದ್ದು. ಸೊ ಎಲ್ಲ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ಗಳನ್ನು ನೀವು ಮಾಡಿ ಅನ್ನುವಂಥದ್ದು. ಇನ್ನು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ರಚನೆಗಳನ್ನು, ಸ್ಪರ್ಶಕಗಳ ರಚನೆಯನ್ನು ಮಾಡುವುದರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಸೊ ಇದು ಕ್ವಶನ್ಸ್ಗಳು ನಿಮಗೆ ಅಭ್ಯಾಸ ಕನ್ನಡ ಮೀಡಿಯಮ್ಗಾದರೆ ಅಭ್ಯಾಸ 6.2ರಲ್ಲಿ ಬರುತ್ತೆ. ನೀವು ಆ ಒಂದು 6.2ರ ಮೇಲಿನ ಎಲ್ಲ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿ ಅನ್ನುವಂಥದ್ದು. ಇನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ವರ್ಗ ಸಮೀಕರಣಗಳ ಮೂಲವನ್ನು ಕಂಡುಹಿಡಿಯುವಂಥದ್ದು ಸೂತ್ರದ ಸಹಾಯದಿಂದ. ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನಾನು ಅಲ್ಲೇ ಕೊಟ್ಟಿದ್ದೀನಿ, ಸೂತ್ರವನ್ನು ಕೂಡ ಕೊಟ್ಟಿದ್ದೀನಿ, ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಸೊ ಹೇಗೆ ಕಲಿಬೇಕು ಅನ್ನುವಂಥದ್ದು ಕೂಡ ವರ್ಗ ಸಮೀಕರಣಗಳನ್ನು ಸೂತ್ರದ ಸಹಾಯದಿಂದ ಹೇಗೆ ಬಿಡಿಸುವಂಥದ್ದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀನು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ, VGT ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ಅದನ್ನು ಕೂಡ ನೀವು ಕಲ್ತ್ಕೋಬೋದು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಪಾಠದ ಮೇಲಿನ ಕೆಲವೊಂದು ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದೀನಿ. ಕನ್ನಡ ಮೀಡಿಯಮ್ ಆ್ಯಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಮಲ್ಲೂ ಕೊಟ್ಟಿದ್ದೀನಿ. ನೀವು ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು, ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಇನ್ನು ಫೈಂಡಿಂಗ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಮತ್ತು ಸ್ವಭಾವವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅನ್ನೋದು. ಇನ್ನು ಮುಂದಿನ ಪಾಠಿಗೆ ಹೋಗೋದಾದರೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅನ್ನುವಂಥದ್ದು. ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅನ್ನುವಂಥದ್ದು. ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ, ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವ ಪ್ರಾಬ್ಲಮ್ಸ್ಗಳನ್ನು ಇದನ್ನು ಬಿಟ್ಟು ಬೇರೆ ಯಾವ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟರೂ ಕೂಡ ನೀವು ಈಸಿಯಾಗಿ ಮಾಡ್ಬೋದು ಅನ್ನುವಂಥದ್ದು. ಮೊದಲನೇದಾಗಿ ವರ್ಜಿಸುವ ವಿಧಾನದಿಂದ ಹೇಗೆ ಬಿಡಿಸುವುದು ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಇವುಗಳೆಲ್ಲವೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಇನ್ನು ಸಿಮಿಲರ್ ಟ್ರಯಾಂಗಲ್ ಸಮರೂಪ ತ್ರಿಭುಜಗಳ ಪಾಠದ ಮೇಲಿನ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಎಕ್ಸಸೈಸ್ 2.2 ಅಲ್ಲಿ ಸಿಮಿಲರ್ ಟ್ರಯಾಂಗಲ್ ಚಾಪ್ಟ್ರಲ್ಲಿ ಬರುವಂತಹ ಎಕ್ಸಸೈಸ್ 2.2 ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ ಆ್ಯಸ್ ವೆಲ್ ಆಸ್ ಪ್ರಾಕ್ಟೀಸ್ ಮಾಡಿ ಅನ್ನೋಂಥದ್ದು. ಇನ್ನು ಇದು ಕೂಡ ಎಕ್ಸಸೈಸ್ 2.3 ಬೇಸ್ಡ್ ಆಸ್ ವೆಲ್ ಆಸ್ ಎಕ್ಸಸೈಸ್ 2.5 ಅಭ್ಯಾಸ 2.3 ಮತ್ತು ಅಭ್ಯಾಸ 2.5ರ ಮೇಲಿನ ಕೆಲವೊಂದು ಲೆಕ್ಕಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳು. ಹಾಗಂತ ಇದೇ ಬರುತ್ತೆ ಅನ್ನೋಂಥದ್ದಲ್ಲ ಚಿಲ್ಡ್ರನ್ಸ್, ಇದನ್ನು ಬಿಟ್ಟು ಬೇರೆದು ಕೂಡ ಬರಬಹುದು. ಹಾಗಾಗಿ ಎಕ್ಸಸೈಸ್ ನಂಬರನ್ನು ಹಾಕಿದ್ದೀನಿ. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಒಂದು ಪಾಠಿಗೆ ಬರೋದಾದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲಲ್ಲಿ ಕಂಪೇರಿಂಗ್ ದ ರೇಷಿಯೋ. ಈಗಾಗಲೇ ನಾನು ಮೊದಲೇ ಇದನ್ನು ಹೇಳಿದ್ದೀನಿ, 1 ಮಾರ್ಕ್ಸು ಕೇಳುವಂತಹ ಚಾನ್ಸಸ್ ಇರುತ್ತೆ, ಹಾಗೆ ಇಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಸರಳ ರೇಖೆಯಲ್ಲಿ ಅಥವಾ ಒಂದೇ ಬಿಂದುವಿನಲ್ಲಿ ಅಥವಾ ಸಮಾನಾಂತರವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ ಎಂಬುವಂತಹ ಪ್ರಾಬ್ಲಮ್ಸ್ಗಳು. ಇನ್ನು ತ್ರಿಕೋನಮಿತಿಯ ಅನ್ವಯಗಳು ಪಾಠದ ಅಭ್ಯಾಸದ ಲೆಕ್ಕಗಳು ಅಂದರೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾನು ಈಗ ಕೊಟ್ಟಿದ್ದೀನಿ. ಆ ತ್ರಿಕೋನಮಿತಿಯ ಅನ್ವಯಗಳ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಪಿಕ್ ಮಾಡಿ ಕೊಟ್ಟಿರೋದನ್ನು ಸಾಲ್ವ್ ಮಾಡಿ ನೀವು ಕಲ್ತ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ ಎಕ್ಸಾಮ್ಗೆ ಹೇಳ್ಬಹುದು, ಎಕ್ಸಾಮ್ಗೆ ಇದೇ ಬರಬಹುದು, ಅಥವಾ ಇದರ ಬೇಸ್ ಮೇಲೆ ಕೆಲವೊಂದು ಡೇಟಾವನ್ನು ಬದಲಾವಣೆ ಮಾಡಿ ಬೇರೆ ತರಹದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಇನ್ನು 3 ಮಾರ್ಕ್ಸ್ಗೆ ಬರೋದಾದರೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಬರೋದಾದರೆ
ಮೊದಲನೆಯ 4 ನಿಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಯಾವುದ್ಯಾವುದು ಅಂದರೆ, ಮೊದಲನೇದು ಒಂದು ಥಿಯರಮ್ ಇರುತ್ತೆ, ಒಂದು ಓಜಿಯೋ ಕನ್ಸ್ಟ್ರಕ್ಷನ್ ಇರುತ್ತೆ, ಒಂದು ಮೀನು ಅಥವಾ ಮೋಡ್ ಅಥವಾ ಮೀಡಿಯನ್ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ 4 ಟಾಪಿಕ್ಸ್ ಅಲ್ಲ, 3 ಟಾಪಿಕ್ಸ್ ಅನ್ನುವಂಥದ್ದು ಚಿಲ್ಡ್ರನ್ಸ್ ಅದು. ಸೊ ಪ್ರಮೇಯಗಳು, ಓಜಿಯೋ ರಚನೆ, ಬಹುಲಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯುವುದು, ಈ 3 ಟಾಪಿಕ್ಗಳು ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ಈ 3 ಟಾಪಿಕ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಈ 3 ಟಾಪಿಕ್ಗಳು 3 ಮಾರ್ಕ್ಸ್ಗೆ ಖಂಡಿತವಾಗ್ಲೂ ಇರುತ್ತೆ ಅನ್ನೋಂಥದ್ದು. ಹಾಗೆ ಥಿಯರಮ್ಸ್ಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಥೇಲ್ಸ್ ಥಿಯರಮ್, ಸರ್ಕಲ್ಸ್ದು 2 ಥಿಯರಮ್, ಥೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ, ಕಾರ್ನರ್ಸ್ ಆಫ್ ಥೇಲ್ಸ್, ಎ ಕ್ರೈಟೀರಿಯಾ ಥಿಯರಮ್ ಅಥವಾ ಕೋನ ನಿರ್ಧಾರಕ ಗುಣ ಪ್ರಮೇಯ. ಇನ್ನು ಟ್ರಿಗ್ನೋಮೆಟ್ರಿ ಬೇಸ್ಡ್ ಪ್ರಾಬ್ಲಮ್ಸ್ ಅಂದರೆ ತ್ರಿಕೋನಮಿತಿಯ ಅಭ್ಯಾಸದ 11.2 ಅಂದರೆ ಎಕ್ಸಸೈಸ್ 11.2 ಅಲ್ಲಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳು, 11.3 ಅಲ್ಲಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ. ನಿಮಗೆ ಇದನ್ನು ಸಾಲ್ವ್ ಮಾಡಿ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ಫಿಗರ್ನ ನೋಡ್ತಾ ಇದ್ರೆ ಅಥವಾ ಇಮೇಜನ್ನು ನೋಡ್ತಾ ಇದ್ರೆ ಇದರಲ್ಲಿ ದಿ 5th ಒನ್, ದ 3rd ಒನ್ ಆ್ಯಂಡ್ ದ 4th ಒನ್, ಈ 3 ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವ್ಯಾಲ್ಯೂ ಬೇಸ್ಡ್, ಹಾಗಾಗಿ ಆ್ಯಂಗಲ್ ಬೇಸ್ಡ್ ಪ್ರಾಬ್ಲಮ್ಸ್ಗಳಾಗಿರೋದ್ರಿಂದ 3, 4, 5 ಅನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕಲ್ತ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಓಜಿಯು ಅಂದರೆ ಇದರಲ್ಲಿ 2 ಥರ, ಒಂದು ಕಡಿಮೆ ವಿಧಾನದ ಓಜಿಯು, ಅಧಿಕ ವಿಧಾನದ ಓಜಿಯು. ಅಂದರೆ ಮೋರ್ ದೆನ್ ಓಜಿಯು, ಲೆಸ್ ದೆನ್ ಓಜಿಯು. ಅದರ ಬೇಸ್ ಮೇಲೆ ನಾನು ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ, ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ. ನೀವು ಸಾಲ್ವ್ ಮಾಡಿ. ಓಜಿಯು ಅನ್ನುವಂಥದ್ದು ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಇದು ಕೂಡ ಓಜಿಯು ರಚನೆ, ಓಜಿಯು ಕನ್ಸ್ಟ್ರಕ್ಷನ್. ಸೊ ಕೆಲವೊಂದು ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೀನಿ. ಫೈಂಡಿಂಗ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್, ಬಹುಲಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯೋದಕ್ಕೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ. ಈ 3 ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋಂಥದ್ದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ VGT ಅಕಾಡೆಮಿ ಚಾನಲ್ನಲ್ಲಿ ಹೋಗಿ ನೋಡಿ ಅದನ್ನು ತಿಳ್ಕೊಬೋದು. ಇನ್ನು ಇದು ಕೂಡ ಪ್ರಾಬ್ಲಮ್ಸ್ಗಳಾಗಿರುತ್ತೆ. ಇನ್ನು ಮುಂದಿನ ಪಾಠಿಗೆ ಹೋಗೋದಾದರೆ, ಇದು ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್, ಅದರಲ್ಲಿ ಬರುವಂತಹ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಇವುಗಳೆಲ್ಲವೂ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಾಬ್ಲಮ್ ಚಿಲ್ಡ್ರನ್ಸ್. ಏಜ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಟ್ರೈನ್ ಪ್ರಾಬ್ಲಮ್ ಆಗಿರಬಹುದು, ಕಾರ್ ಸ್ಪೀಡ್ ಆಗಿರ್ಬೋದು. ಇವುಗಳೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಾಬ್ಲಮ್. ಇದ್ರ ಬೇಸ್ ಮೇಲೆ ಯಾವುದಾದ್ರೂ ಒಂದು ನಿಮಗೆ ಕ್ವಶನ್ ಇದ್ದೇ ಇರುತ್ತೆ ಅನ್ನುವಂಥದ್ದು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ ಲೆಕ್ಕಗಳು. ಹಾಗಾಗಿ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಂದು ಕ್ವಶನ್ ಈ ತರಹ ಸ್ಟೇಟ್ಮೆಂಟ್ ಪ್ರಾಬ್ಲಮಲ್ಲಿ ಒಂದು ಕ್ವಶನ್ ನಿಮಗೆ ಇರುತ್ತೆ ಅನ್ನುವಂಥದ್ದು. ನಿಮಗೆ ಡೌಟ್ ಇದ್ದರೆ ಯಾವುದಾದ್ರೂ ಕ್ವಶನ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಕೊಟ್ರೆ ಆ ಪ್ರಾಬ್ಲಮ್ಸ್ಗಳನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀನಿ ಅನ್ನುವಂಥದ್ದು. ಸೊ ಇದು ಕೂಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಐಡೆಂಟಿಟೀಸ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂದರೆ ಅಭ್ಯಾಸ 11.4 ಅಂದರೆ ಎಕ್ಸಸೈಸ್ 11.4ನಲ್ಲಿರುವ 5th ಕ್ವಶನ್ ಮೇಲಿರುವ ಕ್ವಶನ್ಸ್ಗಳು. ಇದು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ತ್ರಿಕೋನಮಿತಿಯಲ್ಲಿ ಬರುವಂತಹ ಲೆಕ್ಕಗಳು ತುಂಬ ಇಂಪಾರ್ಟೆಂಟ್ ಟು ಪ್ರೂವ್ ಮಾಡುವಂಥದ್ದು. ಇದರಲ್ಲಿ ನಿಮಗೆ ಇದನ್ನೇ ಕೇಳ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಚಾನ್ಸಸ್ ತುಂಬ ಕಷ್ಟ ಇರುತ್ತೆ. ನಿಮಗೆ ಬೇರೆದು ಕೂಡ ಕೇಳಬಹುದು. ಐಡೆಂಟಿಟೀಸ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನೋವಂಥದ್ದು. ಇನ್ನು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳೋದಾದರೆ, ಮೊದಲನೇದು ಪ್ರಮೇಯದ ಮೇಲಿನ ಎಲ್ಲ ಲೆಕ್ಕಗಳು ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಪಾಠದಿಂದ ಅಥವಾ ಸಮರೂಪ ತ್ರಿಭುಜಗಳು ಪಾಠದಿಂದ, ಥಿಯರಮ್ ಬೇಸ್ಡ್ ಆನ್ ಟ್ರಯಾಂಗಲ್ ಚಾಪ್ಟರ್ ಅದರಲ್ಲಿ ಯಾವುದಾದ್ರೂ ಒಂದು 4 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಗ್ರಾಫ್ ಇರುತ್ತೆ, ಇನ್ನೊಂದು AP ಅಂದರೆ ಸಮಾಂತರ ಶ್ರೇಣಿಯ ಮೇಲೆ ಅಪ್ಲಿಕೇಶನ್ ಲೆವೆಲ್, ಒಂದು ಹೊರಗಿನ ಪುಸ್ತಕದ ಹೊರಗಿನ ಒಂದು ಲೆಕ್ಕಗಳಾಗಿರುವಂಥದ್ದು. ಇನ್ನೊಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲ ಪಾಠದ ಮೇಲಿನ ಪ್ರಶ್ನೋತ್ತರಗಳು. ಹಾಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಮೇಲಿನ ಪ್ರಶ್ನೋತ್ತರಗಳು 4 ಮಾರ್ಕ್ಸ್ಗೆ ಕೆಲವೊಂದು. ಆದರೆ
ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳು ಯಾವ್ದ್ಯಾವುದು ಅಂದರೆ ಒಂದು ಗ್ರಾಫ್ ಆಗಿರಬಹುದು, ಒಂದು ಥೀರಮ್ ಬರಬಹುದು, ಇನ್ನೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಪ್ರಾಬ್ಲಮ್ಸ್ಗಳಾಗಿರಬಹುದು, ಇನ್ನೊಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂದರೆ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲದ ಪಾಠದ ಮೇಲಿನ ಪ್ರಶ್ನೋತ್ತರಗಳು. ಈ 4 ಟಾಪಿಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನೊಂಥದ್ದು 5 ಮಾರ್ಕ್ಸ್ಗೆ ಥಿಯರಮ್ ಕೇಳಿದ್ರೆ ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ಬೇಸ್ ಪ್ರಾಬ್ಲಮ್ಸ್ಗಳನ್ನು 4 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ 4 ಮಾರ್ಕ್ಸ್ನ ಒಂದು ಕ್ವಶನ್ ಥಿಯರಮ್ನ 4 ಮಾರ್ಕ್ಸ್ನಲ್ಲಿ ಕೇಳಿದ್ರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ಕ್ವಶನ್ನ ನೀವು 5 ಮಾರ್ಕ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ಹಾಗೆ ಇನ್ನೂ ಕೆಲವೊಂದು ಟಾಪಿಕ್ಸ್ಗಳು ಯಾವ್ದ್ಯಾವುದು ಅಂದರೆ ಕೋಆರ್ಡಿನೇಟ್ ಚಾಪ್ಟ್ರಲ್ಲಿ ಬರುವಂತಹ ಲೆಕ್ಕಗಳು, ನಿರ್ದೇಶಾಂಕ ರೇಖಾಗಣಿತದ ಪಾಠದ ಮೇಲಿನ ಕ್ವಶನ್ಸ್ಗಳು, ಹಾಗೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಬೇಸ್ ಪ್ರಾಬ್ಲಮ್ಸ್ ತ್ರಿಕೋನಮಿತಿಯ ಕೆಲವೊಂದು ಅನ್ವಯಗಳು ಪಾಠದ ಮೇಲಿನ ಪ್ರಶ್ನೋತ್ತರಗಳು. ನನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ ಒಂದು ಕ್ವಶನ್ಸ್ಗಳನ್ನು ಈಗ ನಾನು ಈಗಾಗಲೇ ಹೇಳಿದೆ, ಔಟ್ ಆಫ್ ಸಿಲೆಬಸ್ ಬರುವಂತಹ ಕೆಲವೊಂದು ಟಾಪಿಕ್ಸ್ಗಳು ಯಾವುದು AP ಬರಬಹುದು, ಟ್ರಿಗ್ನೋಮೆಟ್ರಿ ಬರಬಹುದು, ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಬರಬಹುದು, ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಬರಬಹುದು. ಈ ಚಾಪ್ಟರ್ಸ್ಗಳಿಗೆ ಬರುವಂತಹ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಯಾವ್ದು ಅನ್ನೋಂಥದ್ದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಈ ಒಂದು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿದ್ರೆ ಮೇ ಬಿ ನಿಮಗೆ ಅದ್ರ ಬೇಸ್ ಮೇಲೆ ಬರುವಂಥ ಪ್ರಾಬ್ಲಮ್ಸ್ಗಳು ನೀವು ಅಪ್ಲೈ ಮಾಡಿಕೊಂಡು ಆ ಮೆಥಡನ್ನು ಅಪ್ಲೈ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಮಾರ್ಕ್ಸ್ ಅನ್ನೋಂಥದ್ದು. ಓಕೆ, ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಹಾಗೆ ಒಂದು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್. 4 ಮಾರ್ಕ್ಸ್ನಲ್ಲಿ 4 ಕ್ವಶನ್ಸ್ ಇರುತ್ತೆ. ಆದರೆ ನಾನಿಲ್ಲಿ 9 ಟಾಪಿಕ್ಸ್ಗಳನ್ನು ಕೊಟ್ಟಿದ್ದೀನಿ. ಹಾಗಾಗಿ 9 ಟಾಪಿಕ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಈಸಿಯಾಗಿ 4ಕ್ಕೆ 4 ಕ್ವಶನ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಅಂದರೆ ಈಗ ತಾನೇ ಹೇಳ್ದಂಗೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಅನ್ವಯಗಳ ಪಾಠದ ಕೆಲವೊಂದು ಲೆಕ್ಕಗಳು ಯಾವ್ದು ಬರ್ಬೋದು ಅನ್ನೋಂಥದ್ದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋಂಥದ್ದು. ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಂದರೆ ವರ್ಗ ಸಮೀಕರಣದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಅದು ಕೂಡ ಎಕ್ಸಸೈಸ್ 10.2 ಥರ್ಡ್ ಪ್ರಾಬ್ಲಮಿಂದ ಆಚೆ, ಹಾಗೆ 10.3 ಫಿಫ್ತ್ ಪ್ರಾಬ್ಲಮಿಂದ ಆಚೆ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳು ಅದರಲ್ಲಿರುವಂಥದ್ದೇ ಬರ್ಬೋದು. ಅದ್ರ ಬೇಸ್ ಮೇಲೂ ಕೆಲವೊಂದು ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು. ಇವುಗಳೆಲ್ಲವೂ ಕೂಡ ಒಂದು 4 ಮಾರ್ಕ್ಸ್ನ ಜಾಗದಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ಸ್ಗಳು ಅನ್ನೋಂಥದ್ದು. ಇನ್ನು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ನು ಕೆಲವೊಂದು ಕೊಟ್ಟಿದ್ದೀನಿ. ಕನ್ನಡ ಮೀಡಿಯಂಗೆ ಕ್ವಶನ್ಸ್ ಕನ್ವರ್ಟ್ ಮಾಡಿಲ್ಲ, ಆದರೆ ಯಾವ ಎಕ್ಸಸೈಸ್ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಅಭ್ಯಾಸ 6.1ರಲ್ಲಿರುವಂತಹ ಎಲ್ಲ ರಚನೆಗಳು. ಓಕೆ, ಇಂಗ್ಲೀಷ್ ಮೀಡಿಯಮ್ಗೆ ಅಲ್ಲೇ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಆ ಕ್ವಶನ್ಸ್ಗಳನ್ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಚಾಪ್ಟ್ರಲ್ಲಿ ಬರುವಂತಹ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಬರುವಂತಹ ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ಮೆನ್ಷನ್ನು ಮಾಡಿದ್ದೀನಿ ಯಾವ ಎಕ್ಸಸೈಸ್ ಲೆಕ್ಕಗಳು ಅನ್ನುವಂಥದ್ದು. ಅಭ್ಯಾಸ 7.1 ಅಂದರೆ ಎಕ್ಸಸೈಸ್ 7.1ನಲ್ಲಿ 6th ಪ್ರಾಬ್ಲಮ್ ಮೇಲೆ, 7.2ಅಲ್ಲಿ 6th ಪ್ರಾಬ್ಲಮ್ ಮೇಲೆ, 7.3ಯಲ್ಲಿ ಎಲ್ಲ ಲೆಕ್ಕಗಳು ಅಂದರೆ ಎಲ್ಲ ಪ್ರಾಬ್ಲಮ್ಸ್ಗಳು 7.3ಯಲ್ಲಿ. ಓಕೆ, ಇಂಗ್ಲೀಷ್ ಮೀಡಿಯಮ್ಗೆ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ. ಹಾಗೆ ಹೇಳಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಬಹುದು. ಇನ್ನು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಪಾಠದಲ್ಲಿ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠದ ಮೇಲೆ ಕೆಲವೊಂದು ಕ್ವಶನ್ಸ್ಗಳು ಅಂದರೆ RHL ಆ್ಯನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಈ ತರಹದ ಲೆಕ್ಕಗಳು, ಗುಲಾಬ್ ಜಾಮೂನ್ ಈ ಥರದ ಕೆಲವೊಂದು ಲೆಕ್ಕಗಳು. ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲೂ ಕೂಡ ಒಂದು ಟ್ವಿಸ್ಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಹೇಳಿರುವಂತಹ ಕ್ವಶನ್ಸ್ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಔಟ್ ಆಫ್ ಸಿಲೆಬಸ್ ಅಥವಾ ಹೊರಗೆಯಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ತಗೊಂಡು ಕೂಡ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಇನ್ನು ಗ್ರಾಫ್ನ ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಈ ಗ್ರಾಫನ್ನು ಕೊಟ್ಟಿರುವ ಕ್ವಶನ್ಸ್ಗಳನ್ನ ಗ್ರಾಫ್ ಹಾಕಿ ಬಿಡಿಸಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಕಲ್ತ್ಕೊಂಡು ಹೋದರೆ ನೆಕ್ಸ್ಟ್ ಗ್ರಾಫ್ ಯಾವುದೇ ಕೊಟ್ಟರೂ ಕೂಡ ನೀವು ಸಾಲ್ವ್ ಮಾಡಿ ಈಸಿಯಾಗಿ 4 ಮಾರ್ಕ್ಸ್ ತೊಗೋಬೋದು. ಇನ್ನು 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸ್ಗಳನ್ನು ಹೇಳೋದಾದರೆ ಒಂದು ಪೈಥಾಗರಸ್ ಪ್ರಮೇಯ ಕೇಳಬಹುದು. ಅದನ್ನು ಕೇಳಲಿಲ್ಲ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಅಂದರೆ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಕೇಳಬಹುದು.
ಅದನ್ನೂ ಕೇಳಿಲ್ಲ ಅಂದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ, ಈ ಪಾಠದಿಂದ ಈ ಚಾಪ್ಟರಿಂದ ಕೆಲವೊಂದು ಕ್ವಶನ್ಸ್ಗಳನ್ನು 5 ಮಾರ್ಕ್ಸ್ ಕೇಳ್ಬೋದು. ಅಥವಾ ಕೋಆರ್ಡಿನೇಟಿವ್ ಜಿಯೋಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ ಚಾಪ್ಟ್ರಲ್ಲೂ ಕೂಡ ಕೆಲವೊಂದು ಟ್ವಿಸ್ಟೆಡ್ ಆಗಿರುವಂತಹ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ನಿಮಗೆ ಕೊಡಬಹುದು ಅನ್ನೋದು. ಇನ್ನು ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೀವು ನೋಡಿ ಬರೆದು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಚಿಲ್ಡ್ರನ್ಸ್, ನಾನು ಇಷ್ಟೋ ತನಕ ಹೇಳಿರೋಂಥದ್ದು ಆಲ್ಮೋಸ್ಟ್ ಆಲ್ ಯಾವ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ ಟು 8 ಕ್ವಶನ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ನಿಮಗೆ 8 ಕ್ವಶನ್ಸ್ನ ಜಾಗದಲ್ಲಿ ನಿಮಗೆ 10 ರಿಂದ 12 ಟಾಪಿಕ್ಸ್ನ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಟು 9 ಕ್ವಶನ್ಸ್ ಬರುತ್ತೆ, ಅದರಲ್ಲಿ ಒಂದು 10 ಟಾಪಿಕ್ಸ್ನ ಕೊಟ್ಟಿದ್ದೀನಿ ಅನ್ನೋಂಥದ್ದು. 4 ಮಾರ್ಕ್ಸ್ ಟು 4 ಕ್ವಶನ್ಸ್ ಬರುತ್ತೆ, ನಿಮಗೆ 9 ಟಾಪಿಕ್ಸ್ ಕೊಟ್ಟಿದ್ದೀನಿ. 5 ಮಾರ್ಕ್ಸ್ ಟು ನಿಮಗೆ 1 ಕ್ವಶನ್ಸ್ ಬರುತ್ತೆ, ನಾನು ನಿಮಗೆ 4 ಟಾಪಿಕ್ ಕೊಟ್ಟಿದ್ದೀನಿ. ಈ ರೀತಿ ಟಾಪಿಕ್ ವೈಸ್ ಎಲ್ಲವನ್ನೂ ಕೂಡ ಕಲ್ತ್ಕೊಂಡು ಹೋದರೆ ಅದರ ಒಳಗೆ ಯಾವುದಾದ್ರೂ ಬಂದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ದಿದ್ರೆ ನೀವು ಈಸಿಯಾಗಿ ಮಾರ್ಕ್ಸ್ನ ತಗೋಬೋದು ಅನ್ನೋಂಥದ್ದು ನನ್ನ ಭಾವನೆ. ಹಾಗಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ. So thank you. Hope it is useful for all my 10th standard students.